ನಮಃ ಅಚಿಂತ್ಯ ವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೇ ಸಮಸ್ತ ಜಗದಾಧಾರ ಮೂರ್ತಯೇ ಬ್ರಹ್ಮಣೇ ನಮಃ. ಪ್ರಿಯ ಆತ್ಮೀಯ ಪ್ರೇಕ್ಷಕ ಮಿತ್ರರೇ, ಯುಗಾದಿ ಆರಂಭವಾಗ್ತಾ ಇದೆ, ವಿಶ್ವಾವಸು ಸಂವತ್ಸರ ಆರಂಭ ಆಗ್ತಾ ಇದೆ. ಇಂತಹ ಶುಭ ಸಂದರ್ಭದಲ್ಲಿ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಯುಗಾದಿ ಫಲ ಎಂಬುದನ್ನು ತಿಳ್ಕೊಳ್ಳೋಣ. ಪುನರ್ವಸು ನಕ್ಷತ್ರ 4ನೇ ಪಾದ, ಹಾಗೆ ಆಶ್ಲೇಷ ನಕ್ಷತ್ರ 1, 2, 3, 4ನೇ ಪಾದ, ಪುಷ್ಯ ನಕ್ಷತ್ರ 1, 2, 3, 4ನೇ ಪಾದ, ಇದು ಕರ್ಕ ರಾಶಿಗೆ ಸೇರುತ್ತದೆ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಸದ್ಯದಲ್ಲಷ್ಟೇ ಅಷ್ಟಮ ಶನಿ ಮುಗಿತಾ ಇದೆ. ಹಾಗೆ ನೂತನವಾದಂತಹ ಸಂವತ್ಸರವು ಕೂಡ ಆರಂಭವಾಗ್ತಾ ಇದೆ. ಇಂತಹ ಸಮಯದಲ್ಲಿ ಅದರ ಅಷ್ಟಮಕ್ಕೆ ರಾಹುವು ಕೂಡ ಬರ್ತಾ ಇದ್ದಾನೆ. 3, 6, 11ನೇ ಸ್ಥಾನ ರಾಹುವಿಗೆ ಬಹಳ ಒಳ್ಳೆಯದು ಅಂತೇಳಿ ಹೇಳ್ತೇವೆ. ಆದರೆ 8ನೇ ಸ್ಥಾನ ಸ್ವಲ್ಪ ಮಟ್ಟಿಗೆ ನಿಮ್ಮ ಜೀವನದ ಬಹಳ ಬದಲಾವಣೆಗಳನ್ನು ರಾಹು ನೀಡ್ತಾನೆ ಅಂತೇಳಿ ಹೇಳ್ತಾ, ಆರಂಭದ ದಿವಸದಲ್ಲಿ ಹೇಗಪ್ಪ ಅಂತಂದರೆ ನೋಡಿ, ಗುರುವು ಕೂಡ ನಿಮಗೆ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೊಡಲಿಕ್ಕೆ ಶಕ್ತವಾಗಿರ್ತಾನೆ. 14/5/2025 ಕೂಡ ಗುರು ನಿಮಗೆ ವೃಷಭ ರಾಶಿಯಲ್ಲಿ ಇರ್ತಾನೆ, ಅದು ಬಹಳ ಒಳ್ಳೆಯದು. ಆದರೆ 18/10/25 ಗುರು ಏನು ಮಾಡ್ತಾನೆ ಅಂತಂದರೆ ನಿಮ್ಗೆ ಗುರು ಬಲ ಕೊಡೋದಿಲ್ಲ. ಹಾಗಾಗಿ ಈಗ ನೀವು ಬಹಳ ಮುಖ್ಯವಾಗಿ ಗುರುಗಳನ್ನು ಹಿಡ್ಕೊಳ್ಬೇಕು. ನಿಮಗೆ ಶನಿಯೇನೋ ಅಷ್ಟಮ ಶನಿಯೇನೋ ಮುಗೀತು, ಆದರೆ ಗುರು 10ನೇ ತಿಂಗಳ ಅನಂತರದಲ್ಲಿ ಗುರುವು ವ್ಯಯಕ್ಕೆ ಬಂದುಬಿಡ್ತಾನೆ. ಹಾಗಾಗಿ ನಿಮಗೆ ವ್ಯಯಸ್ಥಾನ ಹೆಚ್ಚಿನದಾದಂಥ ಫಲ ಕೊಡುವಂಥದ್ದಿಲ್ಲ. ಆದರೂ ಕೂಡ 10, 11, 12 3 ತಿಂಗಳ ಕಾಲ ವಕ್ರವಾಗಿ ನಿಮ್ಮ ರಾಶಿಯಲ್ಲಿ ಇರ್ತಾನೆ ಗುರು. ಹಾಗಾಗಿ ಇದು 3 ತಿಂಗಳಲ್ಲಿ ಏನಾದರೂ ಬಹಳ ಬದಲಾವಣೆ ಆಗಬಹುದು. ಇನ್ನು ಶನಿಯು ನಿಮಗೆ ಅಷ್ಟಮ ಸ್ಥಾನದಿಂದ ಭಾಗ್ಯಸ್ಥಾನಕ್ಕೆ ಶನೇಶ್ವರ ಹೋಗ್ತಾ ಇದ್ದಾನೆ. ಅಂದರೆ ತೃತೀಯ ಸ್ಥಾನಕ್ಕೆ ಅವನ ದೃಷ್ಟಿ ಇದೆ, ಶನೇಶ್ವರನ ದೃಷ್ಟಿ ಇದೆ. ಹೀಗೆ ಓವರಾಲಾಗಿ ಹೀಗೆಲ್ಲ ಇದೆ ಕರ್ಕಾಟಕ ರಾಶಿಯವರಿಗೆ. ಒಟ್ಟಿನಲ್ಲಿ ಭಯ ಬೀಳುವಂತಹದ್ದು ಬೇಡ, ದೇವತಾನುಗ್ರಹಗಳನ್ನು ಜಾಸ್ತಿ ಮಾಡ್ತಾ ಏನೇನು ಈ ವರ್ಷದಲ್ಲಿ ಶುಭಾಶುಭ ಫಲಗಳು ಎಂಬುದನ್ನು ಗಮನಿಸೋಣ. 1ನೇದಾಗಿ ನೋಡಿ, 14 ಆದಾಯ 8 ಖರ್ಚು ಅಂತ. ಹಾಗಾಗಿ ಆದಾಯ ಹೇಳುವಂಥದ್ದು ಬಹಳ ಒಳ್ಳೆಯದಿದೆ ನಿಮಗೆ. ಅಂದರೆ ಇನ್ಕಮ್ ಒಳಗಡೆ ಬರುವಂಥದ್ದು ಜಾಸ್ತಿ ಬರುತ್ತದೆ, ಹಣಕಾಸು ಅಂತೇಳಿ ಹೇಳಬಹುದು. ಅದೊಂದು ಒಳ್ಳೆಯ ವಿಷಯ. ಇನ್ನು 6 ಅನಾರೋಗ್ಯ, 5 ಆರೋಗ್ಯ. ಹಾಗಾಗಿ ಸ್ವಲ್ಪ ಆರೋಗ್ಯ ಸ್ಥಾನಕ್ಕೆ ಒಂಚೂರು ಕೊಂಚ ನೋಡಿಕೊಂಡು ಸಾಕಾಗತ್ತೆ. ಇನ್ನು 6 ರಾಜಕೋಪ, 3 ರಾಜ ಸನ್ಮಾನ. ಹಾಗಾಗಿ ರಾಜಕೋಪವೇ ಜಾಸ್ತಿ ಇದೆ, ಸ್ವಲ್ಪ ಭಯ ಭೀತಿ ಇತ್ಯಾದಿಗಳಾಗುವಂಥ ಸಾಧ್ಯತೆಗಳು. 3 ಸುಖ, 3 ದುಃಖ. ಸುಖ ದುಃಖಗಳು ಕೂಡ 50-50 ಥರ ಇದೆ ನಿಮಗೆ. ಹಾಗಾಗಿ ಏನಪ್ಪ ಅಂತಂದರೆ ತೀರಾ ಖುಷಿ ಪಡುವ ಹಾಗೂ ಇಲ್ಲ, ತೀರಾ ಏನೂ ಇಲ್ಲ ಅಂಥೇಳಿ ಹೇಳುವಾಗೂ ಇಲ್ಲ. ಇಂತಹ ಒಂದು ಪರಿಸ್ಥಿತಿಯಲ್ಲಿದೆ. ಒಟ್ಟಿನಲ್ಲಿ ಒಂದು ಹಂತಕ್ಕೆ ನಿಮಗೆ ಯುಗಾದಿಯ ಫಲ ಹೇಳುವಂಥದ್ದು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ನಿಮ್ಮನ್ನು ಬಹಳಷ್ಟು ಬದಲಾವಣೆಗೆ ತರುವಂಥ ಸಾಧ್ಯತೆಗಳಿದೆ. ಯಾಕಂದರೆ ನಿಮ್ಮ ಹೋರಾಟ, ಉದಾಹರಣೆಗೆ ಆಶ್ಲೇಷ ನಕ್ಷತ್ರದವರು ಇರಬಹುದು, ಪುಷ್ಯ ನಕ್ಷತ್ರದವರು ಇರಬಹುದು, ನಿಮ್ಮ ಹೋರಾಟ ಹೇಳಲಿಕ್ಕೆ ಸಾಧ್ಯವಾಗುತ್ತಾ? ಜೀವನದಲ್ಲಿ ಸದಾಕಾಲ ಹೋರಾಟದಲ್ಲೇ ನೀವು ಮುಂದೆ ಬರುವಂತಹ ವ್ಯಕ್ತಿಗಳು. ಧಾರ್ಮಿಕ ಮುಖಂಡರಿರಬಹುದು, ದೊಡ್ಡ ದೊಡ್ಡ ಸಂಸ್ಥೆ ನಡೆಸ್ತಾ ಇರುವಂಥ ವ್ಯಕ್ತಿಗಳಿರಬಹುದು, ಅಥವಾ ಪೀಠದಲ್ಲಿ ಕೂತಂತಹ ಸನ್ಯಾಸಿಗಳಿರಬಹುದು. ಬಹಳ ಜನ ನಮ್ಮ ವಿಡಿಯೋ ಎಲ್ಲ ವೀಕ್ಷಣೆ ಮಾಡ್ತಾರೆ. ಹಾಗಾಗಿ ಜೀವನದ ಬಹಳ ಮುಖ್ಯವಾದಂಥ ಹೋರಾಟದ ರಾಶಿಯೇ ಕರ್ಕಾಟಕ ರಾಶಿ. ನಾವು ಜಾತಕವನ್ನು ನೋಡುವಾಗ ನಕ್ಷತ್ರ ಫಲಗಳನ್ನು ಹೇಳುವಾಗ ಬಹಳ ಮುಖ್ಯವಾಗಿ ಗಮನಿಸ್ತೇವೆ. ಒಂದೊಂದು ರಾಶಿಯಲ್ಲಿ ಯಾವ್ಯಾವ ವ್ಯಕ್ತಿಗಳು ಜಾಸ್ತಿ ಇರ್ತಾರೆ ಅಂತಂದರೆ ಈ ಕರ್ಕಾಟಕ ರಾಶಿಯಲ್ಲಿ ಹೋರಾಟ ಮಾಡುವಂಥ ವ್ಯಕ್ತಿಗಳೇ ಬಹಳ ಜನ ಇರ್ತಾರೆ. ಆದರೂ ಕೂಡ ಆ ಹೋರಾಟಕ್ಕೆ ಜಯ ಸಿಗಬೇಕು ಅಂತಂದರೆ ಈ ಒಂದು ಸಂವತ್ಸರದಲ್ಲಿ ಬಹಳ ಮುಖ್ಯವಾಗಿ ಜಯ ಸಿಗುತ್ತೆ. ಈ ವಿಶ್ವಾವಸು ಸಂವತ್ಸರ ನೀವು ವಿಶ್ವದ ಎಲ್ಲ ವ್ಯಕ್ತಿಗಳನ್ನು ಕೂಡ ಗಮನಿಸಿ ಅವರ ಒಂದು ವಿಶೇಷವಾದಂತಹ ಅನುಕೂಲ ಅನುಗ್ರಹದಿಂದ ನೀವು ಜಯವನ್ನು ಗಳಿಸ್ತೀರಿ. ಹಾಗಾಗಿ ಜಯ ನಿಮ್ಮದೇ ಅಂತೇಳಿ ಹೇಳ್ತಾ ಯಾವ್ಯಾವ ವಿಷಯದಲ್ಲಿ ಹೆಚ್ಚಿನದಾದಂಥ ಫಲಗಳನ್ನು ನಿರೀಕ್ಷೆ ಮಾಡಬಹುದು ಅಂತಂದರೆ ವಿದ್ಯಾರ್ಥಿಗಳ ಜೀವನದಲ್ಲಿ ಬಹಳ ಒಳ್ಳೆಯದು ಅಂತೇಳಿ ಹೇಳ್ತಾನೆ. ಹಾಗಾಗಿ ವಿದ್ಯಾರ್ಥಿಗಳು ಏನು ಚಿಂತೆ ಮಾಡಿ ತಲೆ ಕೆಡಿಸ್ಕೊಂಡು ಹಾಗೆ ಹೀಗೆ ಏನೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ, ಒಳ್ಳೊಳ್ಳೆ ಕೋರ್ಸುಗಳು, ಒಳ್ಳೊಳ್ಳೆ ಅವಕಾಶಗಳು, ಹಣಕಾಸಿನ ವಿಷಯದಲ್ಲೂ ನಿಮಗೆ ಬಹಳ ಒಳ್ಳೆಯದಾಗುತ್ತೆ. ಯಾರೋ ಒಬ್ಬರು ನಿಮಗೆ ಹಣಕಾಸಿನ ಅನುಕೂಲಗಳನ್ನು ಕೂಡ ಮಾಡ್ತಾರೆ. ಅಥವಾ ತಂದೆ ತಾಯಿಯವರೇ ನಿಮಗೆ ಚೆನ್ನಾಗಿ ಓದಿಸಬೇಕು ಅನ್ನುವಂಥ ಮನಸ್ಥಿತಿ ಇದ್ದರೆ ಅವರು ಕೂಡ ಓದಿಸ್ತಾರೆ. ಹಾಗಾಗಿ ಏನೂ ತಲೆ ಕೆಡಿಸ್ಕೊಳ್ಳೋದು ಬೇಡ ವಿದ್ಯಾರ್ಥಿಗಳು. ಇನ್ನು ಭೂಮಿ ವ್ಯವಹಾರ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಇರಬಹುದು, ಅಥವಾ ಏನೋ ಒಂದು ನೂತನವಾದಂಥ ಕೆಲಸಗಳನ್ನು ಮಾಡಬೇಕು ಅಂತಂದರೆ ಇದು ಬಹಳ ಸರಿಯಾದಂಥ ಸಮಯ. ಯಾಕಂದರೆ ನಿಮಗೆ ಕಾನೂನಿನ ಚೌಕಟ್ಟುಗಳೆಲ್ಲ ಸಮಸ್ಯೆಗಳೆಲ್ಲ ಬಗೆಹರಿದಿದೆ. ಈಗೇನು ನಿಮಗೆ ಒಳ್ಳೆ ರೀತಿಯಾದಂತಹ ಜಾಗ ನಿಮ್ಮದಾಗಿದೆ, ರಿಜಿಸ್ಟ್ರಿ ನಿಮ್ಮದಾಗಿದೆ, ಇನ್ನೇನು ಮನೆ ಕಟ್ಟಬೇಕು.
ಮನೆ ಕಟ್ಟಲಿಕ್ಕೆ ಫೈನಾನ್ಸು ಕೂಡ ಚೆನ್ನಾಗಿ ಆಗ್ತದೆ ಹೇಳುವಂಥದ್ದನ್ನು ಹೇಳ್ತದೆ ಕಂದಾಯ ಫಲ. ಹಾಗಾಗಿ ಆದಾಯಗಳು ಚೆನ್ನಾಗಿ ಬರ್ತಾ ಇದ್ದಾಗ ಯಾಕೆ ಚಿಂತೆ ಮಾಡ್ತೀರಿ, ಒಳ್ಳೆ ರೀತಿಯಾಗಿ ಕಟ್ಟಿ. ಯಾಕಂದರೆ ಇವತ್ತಿನ ದಿವಸ ಹೇಗಾಗಿದೆ ಅಂತಂದರೆ ಇವತ್ತೊಂದು ರೇಟು, ಇನ್ನು 15 ದಿವಸಕ್ಕೆ, ತಿಂಗಳಕ್ಕೆ, ವರ್ಷಕ್ಕೆ ಹೀಗೆಲ್ಲ ಜಾಸ್ತಿ ಆಗ್ತಾ ಹೋಗ್ತದೆ. ಖರ್ಚಿನ ವ್ಯವಸ್ಥೆ ಜಾಸ್ತಿ ಆದಾಗ ನಮ್ಮಲ್ಲಿರುವಂತಹ ದುಡ್ಡು ಯಾವುದಕ್ಕೂ ಕೂಡ ಸಾಕಾಗುವುದಿಲ್ಲ. ಪ್ರತಿಯೊಂದು ದಿವಸವೂ ಕೂಡ ಇನ್ಫ್ಲೇಷನ್ ರೇಟು ಅಂತೇಳಿ ಹೇಳ್ತೇವಲ್ಲ, ಅದೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ 10 ವರ್ಷದ ಹಿಂದೆ ನಾವು ಕಟ್ಟದಂಥ ಮನೆ ನೋಡ್ಲಿಕ್ಕೆ ಹೋದ್ರೆ ಆವಾಗ ಇಷ್ಟು ಕಡಿಮೆ ಆಯ್ತಲ್ಲ ಅಂತೇಳಿ ನಮ್ಮ ಮನಸ್ಸಿಗೆ ಅನಿಸ್ತದೆ. ಹಾಗಾಗಿ ಗೃಹ ಲಾಭ, ಮನೆ ಕಟ್ಟುವಂಥ ವ್ಯಕ್ತಿಗಳಿಗೆ ಬಹಳ ಪ್ರಶಸ್ತವಾದಂಥ ಒಂದು ಸಮಯ ಅಂತೇಳಿ ಹೇಳ್ತೇನೆ. ಚಿಂತೆ ಮಾಡಬೇಡಿ. ಅಲ್ಪ ಸ್ವಲ್ಪ ಬ್ಯಾಂಕ್ ಅವರು ಲೋನ್ ಕೊಡ್ತಾರೆ ಅಂತಂದ್ರೂ ಕೂಡ ಇಲ್ಲೋ ಒಂದು ಕಡೆಗೆ ಮಾಡಿ ಮನೆಯನ್ನು ಕಟ್ಟಿ ಗೃಹ ಪ್ರವೇಶ ಮಾಡಿ ದೇವರಿಗೂ ಚೆನ್ನಾಗಿ ಪೂಜೆ ಮಾಡಿ ಒಳ್ಳೆ ಮನಸ್ಸಿಗೆ ಸಮಾಧಾನ ಕೊಡುವಂತಹ ಒಂದು ವರ್ಷ ಅಂತೇಳಿ ಹೇಳಬಹುದು. ಹಾಗೆ ಎರಡನೇದಾಗಿ ನಿಮ್ಮ ಅನಾರೋಗ್ಯ, ನಿಮ್ಮಲ್ಲಿ ಏನೋ ಎದೆನೋವು ಬರುವಂತಹದ್ದು, ತಲೆನೋವು ಬರುವಂಥದ್ದು, ಬಹಳ ನೆಗಡಿ ಆಗುವಂಥದ್ದು, ಸರಿಯಾಗಿ ಜೀರ್ಣಕ್ರಿಯೆ ಆಗದೇ ಇರುವಂತಹದ್ದು, ಇಂತಹ ಸಮಸ್ಯೆಗಳಿದ್ರೆ ಅದಕ್ಕೆಲ್ಲ ಅಷ್ಟಷ್ಟಾಗಿ ಸಣ್ಣ ಸಣ್ಣ ಚಿಕಿತ್ಸೆಗಳಿಂದ ಉಪಕಾರವಾಗುತ್ತೆ, ಪರಿಹಾರ ಆಗುತ್ತೆ ಅಂತ ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಚಿಕಿತ್ಸೆಗಳನ್ನು ಮಾಡಿಸ್ತಾ ಇರ್ತೇವೆ, ಯಾವ ಚಿಕಿತ್ಸೆಗಳು ಕೂಡ ಫಲಕಾರಿಯಾಗುವುದಿಲ್ಲ. ಆದರೆ ಈ ವರ್ಷದಲ್ಲಿ ಚಿಕಿತ್ಸೆ ಫಲಕಾರಿಯಾಗುವಂಥ ಸಾಧನೆಗಳು ಕೂಡ ಆಗುತ್ತೆ. ಅನಂತರದಲ್ಲಿ ಯಾವುದೋ ಒಂದು ಆಸ್ತಿಪಾಸ್ತಿಗಳು ಬರಬೇಕು ಹೇಳುವಂಥ ಆಸ್ತಿಪಾಸ್ತಿಗಳು ಕೂಡ ಈ ವರ್ಷದಲ್ಲಿ ಬರಬಹುದು. ನಿಮಗೆ ನೋಡಿ ಎಷ್ಟೆಷ್ಟು ನಿಮಗೆ ಶುಭವಾದಂಥ ಫಲಗಳನ್ನು ಭಗವಂತ ಅನುಗ್ರಹಿಸ್ತಾನೆ. ಹೋರಾಟ ಹೇಳುವಂಥದ್ದು ಯಾವಾಗೂ ಇದೆ. ಹಾಗಾಗಿ ಈ ವರ್ಷ ಅಂತಲ್ಲ, ಎಲ್ಲ ವರ್ಷವೂ ನಿಮ್ಗೆ ಹೋರಾಟವೇ. ಆ ಹೋರಾಟದಲ್ಲಿ ಒಂದು ಖುಷಿ ಸಂತೋಷ ಅಂತಂದರೆ ಯಾವುದೋ ಒಂದು ಪುಟ್ಟದಾದಂಥ ಕೆಲಸ ಮಾಡ್ತಾ ಇದ್ದಂಥವನು ನಾವೊಂದು ಸಂಸ್ಥೆಯನ್ನು ಸಿದ್ಧ ಮಾಡಿದ್ದೇನಲ್ಲ, ಅಥವಾ ಒಂದು ಚೆನ್ನಾಗಿರುವಂಥ ಒಂದು ಕೆಲಸವನ್ನೇ ನಾವು ಬುದ್ಧಿ ಉಪಯೋಗಿಸಿ ಮಾಡಿದ್ದೇನೆ ಹೇಳುವಂಥ ಖುಷಿ ಅಲ್ವಾ. ಅಥವಾ ಯಾರೋ ಒಂದು ವೃದ್ಧರಿಗೆ ಆಗ್ತಾ ಇಲ್ಲ ಅಂತಾದರೆ ಅವರಿಗೆ ಯಾವುದೋ ಒಂದು ಸೌಲಭ್ಯಗಳನ್ನು ಮಾಡಿಕೊಟ್ಟಿದ್ದೇನಲ್ವಾ. ಅಥವಾ ರಾಜಕೀಯ ವ್ಯಕ್ತಿ ಆಗಿದ್ದರೆ ನನ್ನ ಜೀವನದಲ್ಲಿ ಇದೊಂದು ನಾನು ಮಾಡಿದ್ದೇನಲ್ಲ ಹೇಳುವಂಥ ಖುಷಿ. ಆ ಖುಷಿ ಹೇಳುವಂಥದ್ದು ಇನ್ನೊಬ್ಬರಿಗೆ ಉಪಕಾರ ಮಾಡಿದಾಗ ಮಾತ್ರ ಆಗ್ತದೆ. ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ. ಯಾರ್ಯಾರು ಕಾಲೇಜನ್ನು ನಡೆಸ್ತಾ ಇದ್ರು, ಸ್ಕೂಲನ್ನು ನಡೆಸ್ತಾ ಇದ್ರು ಅಂಥವರಿಗೆ ಇನ್ನೂ ಎಕ್ಸ್ಟೆಂಡ್ ಆಗುವಂಥದ್ದು, ಅವಕಾಶ ಸಿಗುವಂತಹದ್ದಾಗುತ್ತೆ. ಎಷ್ಟೋ ಸಲ ಎಲ್ಲ ಜನಸಹಾಯ, ಜನಾನುರಾಗ ಬಹಳ ಮುಖ್ಯವಾಗಿ ಬೇಕಾಗ್ತದೆ. ಅಂತಹ ಜನಾನುರಾಗ, ಜನರಿಂದ ಪ್ರೀತಿ, ವಿಶ್ವಾಸ ಇವೆಲ್ಲವೂ ಕೂಡ ಬೆಳೆದು ಬಹಳ ಒಳ್ಳೆಯದಾಗ್ತದೆ. ಇನ್ನು ಸ್ವಲ್ಪ ಪ್ರಯಾಣ ಮಾಡುವಂತಹ ಯೋಗ, ಇದ್ದಕ್ಕಿದ್ದ ಹಾಗೆ ಅಲ್ಲಿ ಪ್ರಯಾಣ ಇಲ್ಲಿ ಪ್ರಯಾಣ ಅಂಥೇಳಿ ಆಗ್ತದೆ. ಪ್ರಯಾಣ ಮಾಡ್ತೀರಿ, ಚಿಂತೆ ಮಾಡುವಂಥದ್ದು ಬೇಡ. ಪ್ರಯಾಣ ಒಳ್ಳೆ ರೀತಿಯಾದಂಥ ಫಲಗಳನ್ನೇ ಕೊಡುತ್ತೆ. ಎಷ್ಟೋ ಸಲ ಪ್ರಯಾಣ ಮಾಡಿ ಅದೇ ಹೇಳ್ತಾರಲ್ಲ, ಓಡಾಟದ ಖರ್ಚು ಹುಟ್ಟಲಿಲ್ಲ ಅಂತೇಳಿ, ಹಂಗೆ ಆಗಬಾರ್ದು. ಈ ವರ್ಷದಲ್ಲಿ ನಿಮಗೆ ಪ್ರಯಾಣ ಮಾಡಿದ್ರೂ ಕೂಡ ಒಳ್ಳೆ ರೀತಿಯಾದಂಥ ಅವಕಾಶಗಳು ಕೂಡ ಸಿಗುತ್ತೆ. ಮತ್ತು ಬಹಳ ಮುಖ್ಯವಾಗಿ ನಿಮ್ಮ 16 ವರ್ಷದ ಕನಸು, ಯಾವುದೋ ಒಂದು ಸ್ವಂತ ಬಿಸ್ನೆಸ್ ಮಾಡಬೇಕು, ಅಥವಾ ಇದು ಕೆಲಸ ಬಿಟ್ಟು ಬಿಡ್ತೇನೆ ಯಾವುದಾರ ಸ್ವಂತ ಮಾಡ್ಕೊಂಡು ಹೋಗ್ತೇನೆ ಅಂತಂದರೆ ಅಲ್ಲೂ ಕೂಡ ಸಂತೋಷ, ನೆಮ್ಮದಿ ಎಲ್ಲವೂ ಕೂಡ ಸಿಗುತ್ತೆ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಬರೀ ಕೆಲಸ ಮಾಡ್ತೇವೆ, 10 ರೂಪಾಯಿ ಆದಾಯ ಇಲ್ಲ ಅಂತೇಳಿ ಅನಿಸುತ್ತೆ. ಆದರೆ ಅದರಿಂದ ನಿಮಗೆ ಆದಾಯಗಳು ಕೂಡ ಬರುತ್ತೆ. ನೂತನವಾದಂಥ ಕೆಲಸಗಳನ್ನು ಶುರು ಮಾಡ್ತೀರಿ, ಏನು ಚಿಂತೆ ಮಾಡೋದು ಬೇಡ. ಕೃಷಿಕರು ಮತ್ತು ಕೃಷಿ ಜಮೀನು ಕೊಂಡ್ಕೊಳ್ಬೇಕು ಹೇಳುವಂಥ ವ್ಯಕ್ತಿಗಳಿದ್ರೆ ಖಂಡಿತವಾಗಿ ಅದನ್ನು ಪ್ರಯತ್ನ ಮಾಡಿ. ಈ ವರ್ಷದಲ್ಲಿ ಲಭಿಸುವಂತಹ ಒಂದು ಪ್ರಯತ್ನಗಳಾಗುತ್ತೆ. ಎಷ್ಟೋ ನಮ್ಮ ಯೋಚನೆಗಳಿರುತ್ತೆ, ವೃದ್ಧಾಪ್ಯದ ಜೀವನದಲ್ಲೆಲ್ಲ ಒಂದು ಜಾಗ ತೆಗೆದುಕೊಳ್ಳೋಣ, ಜಮೀನು ತೆಗೆದುಕೊಳ್ಳೋಣ ಅಂಥೇಳಿ. ಅಂಥ ಅವಕಾಶಗಳು ಕೂಡ ಒಳ್ಳೆ ರೀತಿಯಾಗಿ ಈ ವರ್ಷದಲ್ಲಿ ಬರುವಂಥ ಸಾಧ್ಯತೆಗಳಿದೆ. ಚಿನ್ನ ಆಭರಣ ವ್ಯವಹಾರ ಮಾಡೋವರಿಗೂ ಕೂಡ ಈ ರಾಶಿಯವರಿಗೆ ಬಹಳ ಉತ್ತಮವಾದಂಥ ಸ್ಥಿತಿ ಇದೆ. ಯಾಕಂದರೆ ಈ ರಾಶಿಗೆ ಹೇಳ ಮಾಡಿಸಿದಂತಹದ್ದು ಭಾಗ್ಯದಲ್ಲಿ ಶನಿ ಇದ್ದಾನೆ. ಕಬ್ಬಿಣದಿಂದ ಲಾಭಗಳನ್ನು ಕೊಡ್ತಾನೆ ಶನೇಶ್ವರನು. ಕಬ್ಬಿಣದಿಂದ ಲಾಭ ಅಂತಂದರೆ ಏನಾದ್ರು ಶೋರೂಮ್ ಇಟ್ಕೊಂಡಂಥವ್ರು ಇರಬಹುದು, ಅಥವಾ ಗ್ರಿಲ್ ವೆಲ್ಡ್ ಮಾಡುವಂಥದ್ದು ಇರಬಹುದು, ಅಥವಾ ನಿಮ್ಮ ಮನೆಯಲ್ಲೇ ಏನೋ ಒಂದು ಸಣ್ಣದಾದಂಥ ಕಬ್ಬಿಣದ ಮಷಿನ್ ಇಟ್ಕೊಂಡು ಕೆಲಸ ಮಾಡುವಂಥದ್ದು ಇರಬಹುದು. ಇಂಥವರಿಗೆಲ್ಲ ಬಹಳ ಹೇರಳವಾದಂಥ ಧನಲಾಭಗಳನ್ನು ಕೂಡ ಭಗವಂತ ಕೊಡ್ತಾನೆ. ಮತ್ತು ಜೀವನದಲ್ಲಿ ಶಾಶ್ವತವಾದಂತಹ ಒಂದು ಹೆಸರು ಇರುವಂತಹ ಕೆಲಸ ಮಾಡಬೇಕು ಅಂದ್ಕೊಂಡ್ರೆ ಒಳ್ಳೆಯ ಕೆಲಸ ನಾನು ಹೇಳುವಂಥದ್ದು. ಶಾಶ್ವತವಾದ ಕೆಲಸ ಯಾವುದು ಮಾಡಿರೂ ಬರುತ್ತೆ, ಆದರೆ ಒಳ್ಳೆಯ ಕೆಲಸ ಮಾಡಿದಾಗ ಶಾಶ್ವತವಾಗಿ ಉಳ್ಕೊಳ್ಳುತ್ತದೆ. ಅಂತಹ ಕೆಲಸಗಳು ಕೂಡ ನಿಮ್ಮಿಂದ ಈ ವರ್ಷದಲ್ಲಿ ನಡೀಲಿಕ್ಕಿದೆ. ಇನ್ನು ಸ್ವಲ್ಪ ವರ್ಷದ ಕೊನೆಯಲ್ಲಿ ಅಂದರೆ 10ನೇ ತಿಂಗಳ ಅನಂತರದಲ್ಲಿ ಗುರುವಿನ ಬಲದಿಂದ, ಗುರು ರಾಶಿಗೆ ವಕ್ರವಾಗಿ ಬರ್ತಾನಲ್ವ, ಹಾಗಾಗಿ ಗೌರವ ಸನ್ಮಾನಗಳು ನಿಮಗೆ ಕಟ್ಟಿಟ್ಟಂತಹ ಬುತ್ತಿ. ನೋಡಿ, ಇದು ಎಷ್ಟೋ ಸಲ ನೀವು ಯೋಚನೆ ಮಾಡ್ತಾ ಇರ್ತೀರಿ, ಗೌರವವೇ ಇಲ್ಲ, ಸನ್ಮಾನ ಇಲ್ಲ ಅಂಥೇಳಿ. ಆದರೆ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಅಲ್ಪ ಸ್ವಲ್ಪ ಚಿಂತೆ ಆಗಬಹುದು, ಸ್ವಲ್ಪ ತೊಂದರೆಗಳು ಬರಬಹುದು. ಅಷ್ಟಮದ ರಾಹು ಒಳ್ಳೆಯವನಲ್ಲ. ಹಾಗಾಗಿ ಗ್ಯಾರಂಟಿ ಮಾಡ್ಕೊಂಡು ಮದುವೆಗೆ ಮುಂದೆ ಹೋಗುವಂಥ ಪ್ರಯತ್ನವನ್ನು ಮಾಡಿ. ಮದುವೆ ಆಗಬೇಕು ಅಂತಂದರೆ ಎಷ್ಟೆಷ್ಟೋ ಮಾಡಿಕೊಂಡ್ರು ಕೆಲವೊಂದು ಸಲ ಸಮಸ್ಯೆಗಳಾಗುತ್ತೆ. ಸರಿಯಾದಂತಹ ವ್ಯವಸ್ಥೆ ಇಟ್ಕೊಂಡು ಮದುವೆಗೆ ಹೋಗಿ. ಕೆಲವೊಂದು ಸಲ ಜಾತಕ ಆಗೋದಿಲ್ಲ ಅಂತಂದರೂ ಆಗುವ ಹಾಗೆ ಏನೇನೋ ಒಂದು ರೀತಿಯಲ್ಲಿ ಹೆಸರುವೆಲ್ಲ ಚೇಂಜ್ ಮಾಡಿಬಿಡ್ತಾರೆ. ಹಾಗೆಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸರಿಯಾದಂಥ ರೀತಿಯಲ್ಲಿ ಜೀವನದಲ್ಲಿ ಮದುವೆ ಒಂದೇ ಸಲ ಮಾಡಿಕೊಳ್ಳುವಂಥದ್ದು. ಎಷ್ಟೋ ಜನ ಕೇಳ್ತಾ ಇರ್ತಾರೆ, ಹೇಗಪ್ಪ ಕರ್ಕಾಟಕ ರಾಶಿಯವರಿಗೆ, ಆಶ್ಲೇಷ ನಕ್ಷತ್ರದವರಿಗೆ ಮದುವೆ ತೊಂದರೆ ಹೇಳ್ತಾರೆ ಅಂಥೇಳಿ. ತೊಂದರೆ ಇರುವಂಥ ಜಾತಕಕ್ಕೆ ಸರಿಯಾಗಿ ಜಾತಕ ನೋಡ್ಕೊಂಡು ಮದುವೆ ಮಾಡಬೇಕೇ ಬಿಟ್ಟರೆ, ಅದಕ್ಕೆ ಪರಿಹಾರಗಳನ್ನು ಮಾಡಬೇಕೇ ಬಿಟ್ಟರೆ ಮದುವೆನೇ ಮಾಡಬಾರದು ಹೇಳುವಂಥ ಅರ್ಥ ಅಲ್ಲವೇ ಅಲ್ಲ. ಹಾಗಾಗಿ ಸರಿಯಾದಂತಹ ಸ್ಥಿತಿಗಳನ್ನು ನೋಡ್ಕೊಂಡು ಮಾಡುವಂಥ ಪ್ರಯತ್ನವನ್ನು ಮಾಡಿ.
ವಾಹನದಿಂದ ಸುಖ. ಈ ರಾಶಿಯವರು ವಾಹನ ಆಕ್ಸಿಡೆಂಟ್ ಆಗೋ ಅಥವಾ ಕಿರಿಕಿರಿ ಆಗೋ, ಅಷ್ಟಮ ಶನಿ ಇದ್ದಾನೆ ಯಾರೋ ಹೇಳಿರ್ತಾರೆ ವಾಹನನೇ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ, ಹಂಗೆ ಚಿಂತೆ ಮಾಡಬೇಡಿ, ಈ ವರ್ಷದಲ್ಲಾರು ವಾಹನ ತೆಗೆದುಕೊಳ್ಳಿ, ಅದರಿಂದ ಸುಖ ಶಾಂತಿ ನೆಮ್ಮದಿಯೂ ಕೂಡ ಅಭಿವೃದ್ಧಿ ಆಗಬಹುದು. ವಾಹನವು ಒಂದು ಲಕ್ಷ್ಮಿ ಅಲ್ವಾ, ಆ ವಾಹನದ ಲಕ್ಷ್ಮಿಯಿಂದನೂ ಕೂಡ ಒಂದಂತಕ್ಕೆ ಜೀವನದಲ್ಲಿ ಏನಾದರೂ ಒಂದು ಬದಲಾವಣೆ, ಒಳ್ಳೆ ರೀತಿಯಾದಂತಹ ಅವಕಾಶಗಳನ್ನು ಭಗವಂತ ದಯಪಾಲಿಸಬಹುದು. ಹೀಗೆ ಹಿರಿಯರ ಆಶೀರ್ವಾದ ಮತ್ತು ಹಿಂದೆ ಯಾವುದೋ ಒಂದು ಭೂಮಿ ನಿಮಗೆ ಸಿಗುವಂಥ ಚಾನ್ಸಸ್ ಇದೆ. ಇದು ಬಹಳ ಮುಖ್ಯವಾಗಿ ಒತ್ತಿ ಹೇಳ್ತೇನೆ. ಏನೋ ಒಂದು ಜಾಗದಲ್ಲಿ ಬಾಡಿಗೆ ಜಾಗ ಮಾಡಿದ್ರಿ, ಸ್ವಂತ ಜಾಗ ಮಾಡಬೇಕು ಅಂತಂದರೆ ಆ ಸ್ವಂತ ಜಾಗಕ್ಕೂ ಕೂಡ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಅವಕಾಶಗಳಿಂದ ನೀವು ಅಭಿವೃದ್ಧಿಯನ್ನು ಪಡಿತಾ ಹೋಗ್ತೀರಿ. ಇನ್ನೊಂದು 5 ಬಹಳ ಬದಲಾವಣೆ. ಒಂದು ಜಾಗ ಬದಲಾವಣೆ ಆಗಬಹುದು. ಏನಾದರೂ ಸ್ವಂತ ಮನೆ ಇದ್ದರೆ ಬಾಡಿಗೆ ಮನೆಗೆ ಹೋಗುವಂಥದ್ದು, ಬಾಡಿಗೆ ಮನೆ ಇದ್ದರೆ ಸ್ವಂತ ಮನೆಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಆಗುತ್ತೆ. ಹಾಗಾಗಿ ಮನೆ ವಿಷಯದಲ್ಲಿ ಬಹಳ ಖುಷಿ ಸಂತೋಷ ಪಡಿ. ಮತ್ತು ಯಾರು ಹಿರಿಯರಿಂದ ಏನಾದರೂ ಆಸ್ತಿ ಪಾಸ್ತಿಗಳು ಬರಬೇಕು ಅಂತಿದ್ರೆ ಅಂಥವರಿಗೂ ಬರುವಂಥ ಸಾಧ್ಯತೆಗಳು. ಸ್ವಲ್ಪ ಭಾಗ್ಯದ ಶನಿ ಬಂದ ತಕ್ಷಣವೇ ಯಾವುದು ಕೆಲಸ ಆಗಲ್ಲ, ನಿಂತು ಹೋಗಿದೆ. ಉದಾಹರಣೆಗೆ ಕೃಷಿ ಕೆಲಸ ಇರಬಹುದು, ಅಥವಾ ಏನೋ ಒಂದು ಅಂಗಡಿ ಮಳಿಗೆ ಮಾಡಿ ಎಲ್ಲ ಸಾಲ ಮಾಡಿಕೊಂಡು ನಿಲ್ಲಿಸ್ಬಿಟ್ಟಿದ್ದೇನೆ, ಏನೂ ಆಗ್ತಾ ಇಲ್ಲ ಅಂತಂದರೆ ಯಾವುದೋ ಒಂದು ಮೂಲ ಬರುತ್ತೆ. ಒಂದು ಪ್ರಾಪರ್ಟಿ ಸೇಲ್ ಮಾಡಲಿಕ್ಕೆ ಇಟ್ಟಿದ್ದೇನೆ, ಅದು ಇಟ್ಟರೆ ಅಟ್ಲೀಸ್ಟು ಸಾಲಗೆಲ್ಲ ತೀರಿಸ್ಕೊಳ್ಬೋದು ಅಂತಂದರೆ ಆ ಸಾಲಗಳಿಗೂ ಕೂಡ ಮೂಲ ಬರುವಂಥ ಸಾಧ್ಯತೆಗಳಿದೆ. ಅದರ ಬಗ್ಗೆ ಚಿಂತೆ ಮಾಡುವಂಥದ್ದು ಬೇಡ. ಅದು ನೂತನವಾದಂಥ ಒಂದು ಕೆಲಸಗಳನ್ನು ಆರಂಭ ಮಾಡಿ ಬಿಡಬೇಡಿ ಈ ವರ್ಷದಲ್ಲಾದರೂ ಕೂಡ ಒಂದು ಸ್ವಂತ ಬಿಸ್ನೆಸ್ಸು, ಸ್ವಂತ ಕೆಲಸಗಳನ್ನು ಆದಷ್ಟು ಮಾಡುವಂತಹ ಪ್ರಯತ್ನ ಮಾಡಿ. ಅದರಿಂದ ಲಾಭಾಂಶಗಳು ಸಿಗುವಂಥ ಚಾನ್ಸಸ್ ಇದೆ. ಯಾಕಂದರೆ ಎಷ್ಟೋ ಸಲ ಯೋಚನೆ ಮಾಡ್ತಾ ಇರ್ತಾರೆ, ಯಾವಾಗಪ್ಪ ನಮ್ಮ ಸಮಯ ಚೆನ್ನಾಗಿ ಬಂದಿದೆ, ಏನಾದರೂ ಮಾಡಿಕೊಳ್ಳ ಅಂತಂದರೆ ಈ ಸಮಯದಲ್ಲಿ ಮಾಡಿಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ. ಸ್ವಲ್ಪ ನಿದ್ರಾಹೀನತೆ ಬರುವಂತಹ ಚಾನ್ಸಸ್ ಬಹಳ ಇದೆ ಈ ವರ್ಷದಲ್ಲಿ. ಹಾಗಾಗಿ ಚೆನ್ನಾಗಿ ನಿದ್ರೆ, ಚೆನ್ನಾಗಿ ವಾಕಿಂಗ್ ಮಾಡುವಂಥದ್ದು, ಚೆನ್ನಾಗಿ ಯೋಗ ಧ್ಯಾನ ಮಾಡುವಂಥದ್ದನ್ನು ಪ್ರಯತ್ನ ಮಾಡಿ. ಯಾಕಂದರೆ ಮನಸ್ಸಿನ ಮೇಲೆ ಈ ವರ್ಷದಲ್ಲಿ ಬಹಳ ಒತ್ತಡ ಬರುವಂಥ ಸಾಧ್ಯತೆಗಳಿದೆ. ನೋಡಿ, ಗುರು ವ್ಯಯದಲ್ಲಿದ್ದಾಗ ನಿಮ್ಮ ಬಹಳ ತರಾತುರಿ ಇರುತ್ತೆ. ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಎಲ್ಲ ಕೆಲಸ ಮಾಡಬೇಕು ಅಂತ ತರಾತುರಿ ಇರುತ್ತೆ. ಆದರೆ ಆ ಕೆಲಸಗಳು ಆಗುವುದಿಲ್ಲ. ಆವಾಗ ಮನಸ್ಸಿನ ಮೇಲೆ ಬಹಳ ಒತ್ತಡ ಹಾಕಿದಾಗುತ್ತೆ. ಹಾಗಾಗಿ ಆ ಗುರುವನ್ನು ಭಕ್ತಿಯನ್ನು ನಂಬಿ ಗುರು ಮೇಲೆ ಭಾರ ಹಾಕ್ಕೊಂಡು ಮುಂದೆ ಹೋಗಿ. ಇನ್ನೇನಪ್ಪ ನಕ್ಷತ್ರ ಪರಿಹಾರಗಳು ಅಂಥೇಳಿ ಯೋಚನೆ ಮಾಡ್ತಾ ಹೋದರೆ, ಒಂದನೇದಾಗಿ ಪುನರ್ವಸು ನಕ್ಷತ್ರ 4ನೇ ಪಾದ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಾಮರಕ್ಷಾ ಸ್ತೋತ್ರ ಬಹಳ ಒಳ್ಳೆಯದಾದಂಥದ್ದು. ಈ ರಾಮರಕ್ಷಾ ಸ್ತೋತ್ರವನ್ನು ಹೇಳಿ ಪಠನೆ ಮಾಡಿ, ಅದರಿಂದ ಬಹಳ ಒಳ್ಳೆಯದಾಗ್ತದೆ. ಇನ್ನು ಪುಷ್ಯ ನಕ್ಷತ್ರದವರು ಆದಷ್ಟು ಗೋ ಸೇವೆ ಮಾಡಿರಿ. ಗೋ ಎಲ್ಲಿದೆ ಹೋಗಿ ನಮಸ್ಕಾರ ಮಾಡಿ. ಗೋವಿಗೆ ಏನಾದ್ರು ಹುಷಾರಿಲ್ಲ, ಎಷ್ಟೆಷ್ಟು ಆಶ್ರಮಗಳಲ್ಲಿ ಗೋವನ್ನು ನೋಡ್ಕೊಳ್ತಾ ಇದ್ದಾರೆ. ಕೈಯಲ್ಲಾದಂಥ ಸಹಾಯ ಸಹಕಾರಗಳನ್ನು ಮಾಡಿ. ಯಾಕಂದರೆ ಬೇರೆದೆಲ್ಲದಕ್ಕೂ ಕೂಡ ಖರ್ಚು ಮಾಡ್ತೀರಿ. ನಮ್ಮ ಸನಾತನವಾದಂಥ ಧರ್ಮವನ್ನು ಉಳಿಸುವಂತಹ ಬೆಳೆಸುವಂತಹ ಪ್ರಯತ್ನಗಳನ್ನು ಮಾಡುವಂಥದ್ದು ಒಳ್ಳೆಯದು. ಇನ್ನು ಆಶ್ಲೇಷ ನಕ್ಷತ್ರ ನಿಮಗೆ ಗೊತ್ತೇ ಇದೆ. ಆಶ್ಲೇಷ ನಕ್ಷತ್ರದವರು ಈ ವರ್ಷದಲ್ಲಿ ಏನಿಲ್ಲ, ವೆಂಕಟರಮಣ ಸ್ವಾಮಿ ಚಿಂತನೆ ಮಾಡಬೇಕು. ಯಾಕಂದ್ರೆ ಅವನೇ ನಿಮಗೆ ಧನವನ್ನು ಕೊಡುವಂಥವನು, ಹಣ ಕೊಡುವಂಥವನು ತಿರುಪತಿ ವೆಂಕಟರಮಣ. ಒಂದು ಸಲ ಹೋಗಿ ದರ್ಶನ ಮಾಡಿ. ಪ್ರತಿನಿತ್ಯವೂ ಕೂಡ ಸಂಧ್ಯಾಕಾಲದಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಅಂತಿದೆ, ಕೇಳಿ. ಲಕ್ಷ್ಮೀನಾರಾಯಣ ಹೃದಯ ಅಂತಿದೆ, ಅದನ್ನು ಪಠನೆ ಮಾಡಿ, ಅದನ್ನು ಕೇಳಿ. ಇದಿಷ್ಟು ಮಾಡಿಬಿಟ್ರೆ ಮಿಕ್ಕಿದೆಲ್ಲ ದೇವತಾನುಗ್ರಹದಿಂದ ಶುಭವಾಗುತ್ತೆ. ಒಟ್ಟಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ಭಗವಂತನ ಅನುಗ್ರಹದಿಂದ ಈ ವಿಶ್ವಾವಸು ಸಂವತ್ಸರ ಶುಭವನ್ನು ಉಂಟು ಮಾಡಲಿ, ಮಂಗಲಪ್ರದವನ್ನು ಭಗವಂತ ಅನುಗ್ರಹ ಮಾಡಲಿ ಅಂಥೇಳಿ ದೇವರಲ್ಲಿ ಬೇಡಿಕೊಳ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನೇ ಭವಂತು. ನಮಸ್ಕಾರ.